ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 244ನೆಯ ಅಧ್ಯಾಯವಾದ ವಾಮನಾವತಾರ ವೃತ್ತಾಂತ, ದೈತ್ಯರಿಂದ ದೇವತೆಗಳ ಪರಾಜಯ, ದೇವಮಾತೆಯಾದ ಅದಿತಿಗೆ ವಾಸುದೇವನ ವರಪ್ರದಾನ, ಅದಿತಿಯು ಗರ್ಭವತಿಯಾದುದು, ದೈತ್ಯರ ತೇಜಸ್ಸು ಅಡಗಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಕೇಳುತ್ತಾರೆ, ಎಲೆ ಸೂತ ಪುರಾಣಿಕರೇ, ರಾಜಧರ್ಮವನ್ನು ವಿಸ್ತಾರವಾಗಿ ಹೇಳಿದೆ. ಉತ್ಪಾತಗಳ ಶಾಂತಿ ವಿಧಾನವನ್ನು, ಪ್ರಯಾಣ ಕಾಲದಲ್ಲಿ ಒದಗುವ ಶುಭಾಶುಭ ನಿಮಿತ್ತಗಳನ್ನು, ಸ್ವಪ್ನ ಫಲವನ್ನು ತಿಳಿಸಿದೆ. ಈಗ ಮತ್ತೆ ವಿಷ್ಣುವಿನ ಮಹಿಮೆಯನ್ನು ಹೇಳು. ಅವನು ವಾಮನಾವತಾರ ಮಾಡಿ ದಾನವೇಶ್ವರನಾದ ಬಲಿಚಕ್ರವರ್ತಿಯನ್ನು ಬಂಧಿಸಿದುದು ಹೇಗೆ? 3 ಲೋಕವನ್ನು ಅಳೆದ ಆ ಹರಿಯ ರೂಪವು ಹೇಗಿದ್ದಿತು? ಸೂತ ಪುರಾಣಿಕರು ಹೇಳುತ್ತಾರೆ, ಇದೇ ವಿಷಯವನ್ನು
ಪೂರ್ವದಲ್ಲಿ ತೀರ್ಥಯಾತ್ರೆಗಾಗಿ ಕುರುಕ್ಷೇತ್ರಕ್ಕೆ ಹೋಗಿದ್ದ ಅರ್ಜುನನು ವಾಮನ ಮೂರ್ತಿಯ ದೇವಸ್ಥಾನದಲ್ಲಿ ತಪೋನಿರತನಾಗಿದ್ದ ಶೌನಕ ಮಹರ್ಷಿಯನ್ನು ಕೇಳಿದನು. ಧರ್ಮರಾಜನು ದ್ರೌಪದಿಯೊಡನೆ ಏಕಾಂತದಲ್ಲಿರುವಾಗ ಅರ್ಜುನನು ತಿಳಿಯದೆ ಪ್ರವೇಶಿಸಿ ತಾವು ಮಾಡಿಕೊಂಡಿದ್ದ ಒಪ್ಪಂದವನ್ನು ಮೀರಿದನು. ಅದಕ್ಕೋಸ್ಕರ ಅವನು ತೀರ್ಥಯಾತ್ರೆಗೆ ಹೊರಟನು. ಅರ್ಜುನನು ಧರ್ಮಕ್ಷೇತ್ರವೆನಿಸಿದ ಕುರುಕ್ಷೇತ್ರವನ್ನು ಸೇರಿ ಅಲ್ಲಿದ್ದ ವಾಮನ ಮಂದಿರಕ್ಕೆ ಹೋದನು. ಅಲ್ಲಿ ವಾಮನ ಮೂರ್ತಿಯನ್ನು ಕಂಡು ಇಂತೆಂದನು. ಅರ್ಜುನನು ಹೇಳುತ್ತಾನೆ, ವಾಮನ ರೂಪಿಯಾದ ಈ ದೇವನು ಏತಕ್ಕಾಗಿ ಪೂಜ್ಯನೆನಿಸಿದನು? ಪೂರ್ವದಲ್ಲಿ ವರಾಹ ರೂಪಿಯಾದ ಭಗವಂತನು ಪೂಜ್ಯನಾದುದು ಏತರಿಂದ? ಈ ಕ್ಷೇತ್ರವು ಭಗವಂತನಾದ ವಾಮನನಿಗೆ ಹೇಗೆ ಪ್ರಿಯವಾಯಿತು? ಶೌನಕ ಮುನಿಯು ಹೇಳುತ್ತಾರೆ, ಎಲೆ ಅರ್ಜುನ, ವಾಮನನ ಮತ್ತು ಸರ್ವಜ್ಞನಾದ ವರಾಹಮೂರ್ತಿಯ ಮಹಿಮೆಯನ್ನು ಸಂಗ್ರಹವಾಗಿ ಹೇಳುವೆನು ಕೇಳು. ಪೂರ್ವದಲ್ಲಿ ದೈತ್ಯರು ಇಂದ್ರನನ್ನು ಪರಾಭವಗೊಳಿಸಿ ಓಡಿಸಿದರು. ದೇವತೆಗಳನ್ನು ಗೆದ್ದರು. ಆಗ ದೇವಮಾತೆಯಾದ ಅದಿತಿಯು ತನ್ನ ಮಕ್ಕಳು ಮತ್ತೆ ಏಳಿಗೆಗೆ ಬರುವುದು ಹೇಗೆಂದು ಚಿಂತಿಸಿದಳು. ರಾಜೇಂದ್ರ, ದೇವಜನನಿಯಾದ ಅದಿತಿಯು 1000 ವರ್ಷಗಳ ಕಾಲ ಅತಿ ಘೋರವಾದ ತಪಸ್ಸನ್ನು ಮಾಡಿದಳು. ಓ ಅರ್ಜುನ, ದೈತ್ಯರು ಓಡಿಸಿದ ತನ್ನ ಮಕ್ಕಳನ್ನು ಕಂಡು ಅವಳು ಮೌನವ್ರತವನ್ನು ತಾಳಿ ವಾಯುಭೋಜನ ಮಾಡುತ್ತಾ ಕೃಷ್ಣನನ್ನು ಆರಾಧಿಸಿದಳು. ಅಯ್ಯೋ, ನಾನು ಮಕ್ಕಳನ್ನು ಪಡೆದದ್ದು ದಂಡವಾಯಿತಲ್ಲ ಎಂದು ನಿರ್ವೇದಗೊಂಡು ತತ್ವಾರ್ಥವನ್ನರಿತ ಆಕೆಯು ದೇವದೇವನೂ ಸರ್ವಾಂತರ್ಯಾಮಿಯೂ ಆದ ಹರಿಯನ್ನು ನಮಸ್ಕರಿಸಿ ಇಷ್ಟವಚನಗಳಿಂದ ಸ್ತುತಿಸಿದಳು. ಅದಿತಿಯು ಹೇಳುತ್ತಾಳೆ, ಸಕಲ ಪೀಡಾ ಪರಿಹಾರಕನಿಗೆ ನಮಸ್ಕಾರ. ಕಮಲಗಳ ಮಾಲೆಯನ್ನು ಧರಿಸಿದಾತನಿಗೆ ನಮಸ್ಕಾರ. ಅತ್ಯಂತ ಶ್ರೇಷ್ಠನಾದ ಕಲ್ಯಾಣ ಗುಣಗಳಿಂದ ಪೂರ್ಣನಾದ ಆದಿ ಸೃಷ್ಟಿಕರ್ತನಿಗೆ ನಮಸ್ಕಾರ. ಪುಂಡರೀಕಾಕ್ಷನಿಗೆ ನಮಸ್ಕಾರ. ಪದ್ಮನಾಭನಿಗೆ ನಮಸ್ಕಾರ. ಲಕ್ಷ್ಮೀ ರಮಣನು, ಜಿತಾತ್ಮನು, ಜಿತೇಂದ್ರಿಯರಿಗೆ ಗೋಚರನು, ಚಕ್ರಧಾರಿಯೂ ಆದವನಿಗೆ ನಮಸ್ಕಾರ. ಕಮಲ ಸಂಭವನೆನಿಸಿದ ಬ್ರಹ್ಮನನ್ನು ಸೃಷ್ಟಿಸಿದ ಸ್ವಯಂಭುವಿಗೆ ನಮಸ್ಕಾರ. ಶಂಖವನ್ನು ಖಡ್ಗವನ್ನು ಹಸ್ತಗಳಲ್ಲಿ ಧರಿಸಿರುವಾತನಿಗೆ ನಮಸ್ಕಾರ. ಸುವರ್ಣವೇ ವೀರ್ಯವಾಗಿರುವವನಿಗೆ ನಮಸ್ಕಾರ. ಆತ್ಮಜ್ಞಾನದಿಂದಲೂ ವಿಜ್ಞಾನದಿಂದಲೂ ಪೂರ್ಣರಾದ ಯೋಗಿಗಳು ಯಾವನ ಮಹಿಮೆಯನ್ನು ಚಿಂತಿಸುತ್ತಿರುವರೋ ಆ ನಿರ್ಗುಣನೂ ನಿರ್ವಿಶೇಷನೂ ಬ್ರಹ್ಮರೂಪಿಯೂ ಆದ ಹರಿಗೆ ನಮಸ್ಕಾರ. ಜಗತ್ತು ಯಾವನಲ್ಲಿ ನೆಲೆಸಿದೆಯೋ, ಆದರೆ ಯಾರು ಅದಕ್ಕೆ ಕಾಣಿಸುವುದಿಲ್ಲವೋ ಅಂತಹ ಸ್ಥೂಲರೂಪನೂ ಸೂಕ್ಷ್ಮರೂಪನೂ ಶಂಖಧರನೂ ಆದ ಭಗವಂತನಿಗೆ ನಮಸ್ಕಾರ. ಜಗತ್ತನ್ನೆಲ್ಲ ನೋಡಬಲ್ಲವನಾದರೂ ಸಾಮಾನ್ಯ ಜನರು ಅವನನ್ನು ಕಾಣಲಾರರು. ಆದರೆ
ಅಂತರ್ಮುಖಿಗಳಾಗಿ ಬಾಹ್ಯ ಜಗತ್ತಿನ ಕಡೆಗೆ ದೃಷ್ಟಿ ಇಡದ ಯೋಗಿಗಳು ಆ ದೇವನನ್ನು ತಮ್ಮ ಹೃದಯದಲ್ಲೇ ಕಾಣುವರು. ಅನ್ನ, ಹಾಲು, ನದಿಗಳು ಮತ್ತು ಸಮಸ್ತ ಪ್ರಪಂಚಗಳು ಯಾರನ್ನು ಆಶ್ರಯಿಸಿಕೊಂಡಿರುವವೋ ಆ ಸಕಲ ಜಗತ್ತುಗಳ ಆಧಾರ ನೆನೆಸಿದ ಭಗವಂತನಿಗೆ ಹಲವು ಸಾರಿ ನಮಸ್ಕಾರ. ಸೃಷ್ಟಿಕರ್ತರಿಗೆಲ್ಲ ಯಾವನು ಮೊತ್ತ ಮೊದಲಿಗನೋ, ಪ್ರಭುಗಳಿಗೆಲ್ಲ ಯಾವನು ಪ್ರಭುವೋ, ದೇವತೆಗಳಿಗೆ ಯಾವನು ಅಧೀಶ್ವರನೋ ಆ ಜಗತ್ಕರ್ತನಾದ ಕೃಷ್ಣನಿಗೆ ನಮಸ್ಕಾರ. ಕಾಮ್ಯ ಕರ್ಮಗಳಿಂದಲೂ ನಿಷ್ಕಾಮ ಕರ್ಮಗಳಿಂದಲೂ ಜನರು ಯಾವನನ್ನು ಪೂಜಿಸುವರೋ, ಯಾವನು ಸ್ವರ್ಗವನ್ನು ಮೋಕ್ಷವನ್ನು ಕರುಣಿಸುವನೋ ಆ ಜಗದಾಧಾರನಾದ ದೇವನಿಗೆ ನಮಸ್ಕಾರ. ಮನಸ್ಸಿನಲ್ಲಿ ಚಿಂತಿಸಿದ ಮಾತ್ರಕ್ಕೆ ಯಾವನು ಕೂಡಲೇ ಪಾಪವನ್ನು ಪರಿಹರಿಸುತ್ತಾನೋ ಆ ಪಾವನನೂ ಶ್ರೇಷ್ಠನೂ ಆದ ವಿಷ್ಣುವಿಗೆ ನಮಸ್ಕಾರ. ಯಾವನನ್ನರಿತ ಮೇಲೆ ಸಕಲ ಪ್ರಾಣಿಗಳು ಜನ್ಮ ಮರಣಗಳ ಬಾಧೆಯನ್ನು ಮತ್ತೆ ಕಾಣುವುದಿಲ್ಲವೋ ಆ ದೇವದೇವನು ನಿರ್ವಿಕಾರನೂ ಆದ ಭಗವಂತನನ್ನು ನಮಸ್ಕರಿಸುತ್ತೇನೆ. ಯಾವನು ಯಜ್ಞ ನಿರತರಾದ ಶ್ರೋತ್ರಿಯರಿಂದ ಯಜ್ಞ ಯಾಗಗಳಲ್ಲಿ ಪೂಜೆಯನ್ನು ಕೈಗೊಳ್ಳುವನೋ ಆ ಯಜ್ಞ ಪುರುಷನೂ ಜಗತ್ಪ್ರಭುವು ಸರ್ವೇಶ್ವರನೂ ಆದ ವಿಷ್ಣುವನ್ನು ನಮಿಸುತ್ತೇನೆ. ಸರ್ವಜ್ಞನಾದ ಯಾವ ಭಗವಂತನನ್ನು ಅರಿತ ಜ್ಞಾನಿಗಳು ಸಕಲ ವೇದಗಳಿಂದಲೂ ಸ್ತುತಿಸುತ್ತಾರೋ ಆ ವೇದವೇದ್ಯನೂ ಸರ್ವೋತ್ಕೃಷ್ಟನೂ ಆದ ವಿಷ್ಣುವಿಗೆ ನಮಸ್ಕಾರ. ಜಗತ್ತು ಯಾವನಿಂದ ಉತ್ಪನ್ನವಾಯಿತೋ, ಯಾವನಲ್ಲಿ ಲಯವಾಗುವುದೋ ಅಂತಹ ಜಗತ್ಕಾರಣನೂ ಜಗದಾಧಾರನೂ ಆದ ಮಹಾತ್ಮನಿಗೆ ನಮಸ್ಕಾರ. ಬ್ರಹ್ಮನಿಂದ ಹಿಡಿದು ಹುಲ್ಲು ಬೊಡ್ಡೆಯವರೆಗಿನ ಜಗತ್ತಿನಲ್ಲೆಲ್ಲ ಯಾವನು ವ್ಯಾಪಿಸಿದ್ದಾನೋ ಆ ವಿಷ್ಣುವಿಗೆ ಮಾಯೆಯಿಂದ ಪಾರಾಗುವುದಕ್ಕಾಗಿ ನಮಸ್ಕಾರ ಮಾಡುತ್ತೇನೆ. ಯಾವ ಸರ್ವೇಶ್ವರನು ಜಲಸ್ವರೂಪನಾಗಿ ಸಮಸ್ತವನ್ನು ಧಾರಣ ಮಾಡುತ್ತಾನೋ ಆ ಸರ್ವರೂಪನೂ ಸರ್ವಾಧಿಪತಿಯೂ ಸರ್ವರಕ್ಷಕನೂ ಆದ ವಾಸುದೇವನನ್ನು ನಮಸ್ಕರಿಸುತ್ತೇನೆ. ಪರಿಶುದ್ಧವಾದ ಮನಸ್ಸಿನಿಂದಲೂ ಕರ್ಮದಿಂದಲೂ ಮತ್ತು ವಚನದಿಂದಲೂ ಯಾವನನ್ನು ಆರಾಧಿಸಿದರೆ ಅವಿದ್ಯೆಯನ್ನು ಸಂಪೂರ್ಣವಾಗಿ ದಾಟಬಹುದು ಆ ಉಪೇಂದ್ರನನ್ನು ನಮಸ್ಕರಿಸುತ್ತೇನೆ. ಸರ್ವ ದುಃಖಗಳಿಂದ ಉತ್ಪನ್ನವಾದ ವಿಷಾದ, ಹರ್ಷ ಮತ್ತು ರೋಷಾದಿ ಮನೋವಿಕಾರಗಳಿಗೆ ಯಾವನು ವಶವಾಗುವುದಿಲ್ಲವೋ, ಸಕಲ ಜಂತುಗಳ ಅಂತರ್ಯಾಮಿಯಾಗಿದ್ದರೂ ನಿರ್ಲಿಪ್ತನಾಗಿ ಯಾವನು ಆನಂದಪೂರ್ಣನಾಗಿರುವನೋ ಆ ಉಪೇಂದ್ರನಿಗೆ ನಮಸ್ಕಾರ ಮಾಡುತ್ತೇನೆ. ಯಾವನು ಸೂರ್ಯ ರೂಪನಾಗಿ ರಾತ್ರಿಯ ಕತ್ತಲೆಯ ರೂಪದಿಂದ ಬಂದ ಅಸುರನನ್ನು ಸಂಹರಿಸುತ್ತಾನೋ ಆ ಉಪೇಂದ್ರನನ್ನು ನಮಸ್ಕರಿಸುತ್ತೇನೆ. ಕಪಿಲಾದಿ ಮಹರ್ಷಿಗಳ ರೂಪದಿಂದ ಜ್ಞಾನವನ್ನು ಬೀರಿ ಅಜ್ಞಾನವೆಂಬ ಕತ್ತಲೆಯನ್ನು ಯಾವನು ಪರಿಹರಿಸುತ್ತಾನೆಯೋ ಆ ಉಪೇಂದ್ರನಿಗೆ ನಮಸ್ಕಾರ ಮಾಡುತ್ತೇನೆ. ಚಂದ್ರ ಸೂರ್ಯರು ಯಾರ ಕಣ್ಣುಗಳೆನಿಸಿ ಸಕಲ ಲೋಕಗಳ
ಶುಭಾಶುಭ ಕರ್ಮಗಳನ್ನು ನಿತ್ಯವೂ ನೋಡುತ್ತಿರುವರೋ ಆ ಉಪೇಂದ್ರನನ್ನು ನಮಸ್ಕರಿಸುತ್ತೇನೆ. ನಾನು ಹೇಳಿದ ಈ ಗುಣಗಳೆಲ್ಲ ಸ್ವಲ್ಪವಾದರೂ ಅಸತ್ಯವಲ್ಲದೆ ಯಾವನಲ್ಲಿ ಸತ್ಯವಾಗಿ ನೆಲೆಗೊಂಡಿವೆಯೋ ಆ ಉತ್ಪತ್ತಿರಹಿತನೂ ಜಗತ್ಪ್ರಭುವೂ ನಿರ್ವಿಕಾರನೂ ಆದ ವಿಷ್ಣುವನ್ನು ನಮಸ್ಕರಿಸುತ್ತೇನೆ. ನಾನು ಹೇಳಿದ ಗುಣವೆಲ್ಲ ಸತ್ಯವಾಗಿ ನೆಲೆಸಿರುವ ಕಾರಣ ಆ ಜನಾರ್ದನನು ಅತ್ಯಂತ ಶ್ರೇಷ್ಠನಾದವನು. ಸತ್ಯಸ್ವರೂಪನಾದ ಆತನಿಂದ ನನ್ನ ಮನೋರಥಗಳು ಈಡೇರಲಿ. ಶೌನಕ ಮುನಿಯು ಹೇಳುತ್ತಾರೆ, ಲೋಕದ ಸಕಲ ಪ್ರಾಣಿಗಳ ದೃಷ್ಟಿಗೆ ಅಗೋಚರನಾದ ಭಗವಾನ್ ವಾಸುದೇವನು ತನ್ನನ್ನು ಸ್ತುತಿಸಿದ ಅದಿತಿಯ ಕಣ್ಣೆದುರಿಗೆ ನಿಂತು ಇಂತೆಂದನು. ಭಗವಂತನು ಹೇಳುತ್ತಾನೆ, ಧರ್ಮವನ್ನು ಬಲ್ಲ ಎಲವು ಅದಿತಿ, ನನ್ನ ಅನುಗ್ರಹದಿಂದ ನೀನು ಬಯಸುವ ಕೋರಿಕೆಗಳೆಲ್ಲ ಈಡೇರುವವು, ಸಂದೇಹವಿಲ್ಲ. ಎಲವು ಭಾಗ್ಯಶಾಲಿನಿ, ಇಲ್ಲಿ ಕೇಳು, ನಿನ್ನ ಮನಸ್ಸಿನಲ್ಲಿರುವ ಯಾವ ವರವನ್ನಾದರೂ ಬೇಗನೆ ಬೇಡು, ನಿನಗೆ ಶ್ರೇಯಸ್ಸಾಗುವುದು. ನನ್ನ ದರ್ಶನವು ಎಂದಿಗೂ ವ್ಯರ್ಥವಾಗಲಾರದು. ಅದಿತಿಯು ಹೇಳುತ್ತಾಳೆ, ದೇವ ಭಕ್ತವತ್ಸಲ, ನನ್ನ ಭಕ್ತಿಯಿಂದ ನೀನು ಪ್ರಸನ್ನನಾಗಿದ್ದರೆ ನನ್ನ ಪುತ್ರನಾದ ದೇವೇಂದ್ರನಿಗೆ 3 ಲೋಕಗಳ ಒಡೆತನವೂ ಬರಲಿ. ರಾಜ್ಯವೂ ಹೋಯಿತು. ಬಲಿಷ್ಠರಾದ ಅಸುರರು ಯಜ್ಞ ಭಾಗಗಳನ್ನು ಅಪಹರಿಸಿದರು. ಸ್ವಾಮಿ, ನೀನು ಪ್ರಸನ್ನನಾಗಿ ವರವನ್ನು ಕರುಣಿಸಲಿರುವೆ. ನನ್ನ ಮಗನಿಗೆ ಅವೆಲ್ಲ ಮತ್ತೆ ಪ್ರಾಪ್ತವಾಗಲಿ. ಕೇಶವ, ನನ್ನ ಮಗನ ರಾಜ್ಯ ಹೋಯಿತಲ್ಲ ಎಂದು ನಾನು ದುಃಖಿಸುವುದಿಲ್ಲ. ನನ್ನ ಸವತಿಯ ಮಗನು ಅವನ ದಾಯಭಾಗವನ್ನು ಅಪಹರಿಸಿದುದಕ್ಕಾಗಿ ಮನಸ್ಸಿನಲ್ಲಿ ಬಹಳ ಬಾಧೆಯಾಗುತ್ತದೆ. ಭಗವಂತನು ಹೇಳುತ್ತಾನೆ, ದೇವಿ, ನಿನ್ನ ಕೋರಿಕೆಯಂತೆ ನಾನು ಅನುಗ್ರಹ ಮಾಡಿದ್ದೇನೆ. ಕಶ್ಯಪ ಮಹರ್ಷಿಯಿಂದ ನಿನ್ನ ಗರ್ಭದಲ್ಲಿ ನಾನೇ ನನ್ನ ಅಂಶದಿಂದ ಅವತರಿಸುತ್ತೇನೆ. ನಿನ್ನ ಗರ್ಭದಲ್ಲಿ ಜನಿಸಿ ನಾನು ದೇವತೆಗಳಿಗೆ ಶತ್ರುಗಳಾದ ದೈತ್ಯರನ್ನು ಧ್ವಂಸ ಮಾಡುತ್ತೇನೆ. ದೇವಿ, ನೀನು ನೆಮ್ಮದಿಯಿಂದಿರು. ಅದಿತಿಯು ಹೇಳುತ್ತಾಳೆ, ದೇವಾದಿದೇವ ಪ್ರಸನ್ನನಾಗು. ಓ ಜಗತ್ಕಾರಣ, ನಿನಗೆ ನಮಸ್ಕಾರ. ಸ್ವಾಮಿ ಕೇಶವ, ನಿನ್ನನ್ನು ಗರ್ಭದಲ್ಲಿ ಧರಿಸುವ ಶಕ್ತಿಯು ನನಗಿಲ್ಲ. ಯಾವನಲ್ಲಿ ಜಗತ್ತು ನೆಲೆಸಿದೆಯೋ, ಯಾವನು ಸಾಕ್ಷಾತ್ ಜಗತ್ ಸ್ವರೂಪನೋ ಸರ್ವೇಶ್ವರನೋ ಅಂತಹ ಧರಿಸಲಶಕ್ಯನಾದ ನಿನ್ನನ್ನು ಉದರದಲ್ಲಿ ಹೊರುವ ಸಾಮರ್ಥ್ಯವು ನನಗಿಲ್ಲ. ಭಗವಂತನು ಹೇಳುತ್ತಾನೆ, ಓ ಭಾಗ್ಯವತಿ, ನೀನು ಸತ್ಯವನ್ನು ಹೇಳಿದೆ. ಈ ಜಗತ್ತೆಲ್ಲ ನನ್ನಲ್ಲಿ ನಿಂತಿದೆ. ಇಂದ್ರಾದಿ ದೇವತೆಗಳಿಗೆ ಕೂಡ ನನ್ನನ್ನು ಧರಿಸುವ ಶಕ್ತಿಯಿಲ್ಲ. ಆದರೆ ದೇವತೆಗಳು, ಅಸುರರು, ಮನುಷ್ಯರು, ಸ್ಥಾವರ ಜಂಗಮಗಳು, ನೀನು ಮತ್ತು ಕಶ್ಯಪ, ಈ ಎಲ್ಲರೊಡಗೂಡಿದ ಸಕಲ ಲೋಕಗಳನ್ನು ನಾನೇ ಧರಿಸುತ್ತೇನೆ. ನೀನು ಗಾಬರಿಗೊಳ್ಳಬೇಡ.
ಎಲೋ ಅದಿತಿ, ನಾನು ಗರ್ಭದಲ್ಲಿರುವಾಗ ನಿನಗೆ ಆಯಾಸವಾಗಲಿ ದುಃಖವಾಗಲಿ ಆಗುವುದಿಲ್ಲ. ಇತರರಾರಿಂದಲೂ ಆಗದಂತಹ ಅನುಗ್ರಹವನ್ನು ನಿನಗೆ ನಾನು ಮಾಡುವೆನು. ನಾನು ಗರ್ಭದಲ್ಲಿರುವಾಗ ನಿನ್ನ ಮಕ್ಕಳ ಹಗೆಯ ಪರಾಕ್ರಮವನ್ನು ಅಡಗಿಸುವೆನು. ವ್ಯಥೆ ಪಡಬೇಡ. ಶೌನಕ ಮುನಿಯು ಹೇಳುತ್ತಾರೆ, ಹೀಗೆ ಹೇಳಿ ಕೂಡಲೇ ಮಹಾವಿಷ್ಣುವು ಅದೃಶ್ಯನಾದನು. ಅರ್ಜುನ, ಸ್ವಲ್ಪ ಕಾಲಾನಂತರ ಆಕೆಯೂ ಕೂಡ ಗರ್ಭವತಿಯಾದಳು. ಕೃಷ್ಣನು ಅದಿತಿಯ ಗರ್ಭದಲ್ಲಿರುವಾಗ ಭೂಮಿಯೆಲ್ಲ ನಡುಗಿತು. ಮಹಾಪರ್ವತಗಳು ಅಲ್ಲಾಡಿದವು. ಸಾಗರಗಳು ಅಲ್ಲೋಲ ಕಲ್ಲೋಲವಾದವು. ರಾಜ, ಅದಿತಿಯು ಮೆಲ್ಲನೆ ಹೆಜ್ಜೆ ಇಡುತ್ತಾ ಯಾವ ಕಡೆ ಹೋಗಲಿ ಅಲ್ಲೆಲ್ಲ ಭೂಮಿಯು ಬಳಲಿಕೆಯಿಂದ ಕುಗ್ಗುತ್ತಿತ್ತು. ಮಧುವೈರಿಯಾದ ಮಹಾವಿಷ್ಣುವು ಮೊದಲೇ ಹೇಳಿದಂತೆ ಅದಿತಿಯ ಗರ್ಭದಲ್ಲಿರುವಾಗಲೇ ದೈತ್ಯರೆಲ್ಲರ ತೇಜಸ್ಸು ಕುಗ್ಗಿ ಹೋಯಿತು. ಇತಿ ಶ್ರೀಮಾತ್ಸೆ ಮಹಾಪುರಾಣೆ ವಾಮನ ಪ್ರಾದುರ್ಭಾವೆ ಅದಿತಿ ವರಪ್ರದಾನಂ ನಾಮ ಚತುಶ್ಚತ್ವರಿಂಶದಧಿಕ-200ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 245ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಆ ಅಧ್ಯಾಯದಲ್ಲಿ ವಾಮನಾವತಾರ ವೃತ್ತಾಂತ, ಬಲಿಚಕ್ರವರ್ತಿಗೂ ಪ್ರಹ್ಲಾದನಿಗೂ ಸಂವಾದ, ವಿಷ್ಣುವನ್ನು ಜರೆದುದಕ್ಕಾಗಿ ಬಲಿಗೆ ಪ್ರಹ್ಲಾದನು ಶಾಪ ಕೊಟ್ಟುದು, ಅದಿತಿಯ ಗರ್ಭದಲ್ಲಿ ನಾರಾಯಣನು ವಾಮನ ರೂಪದಿಂದ ಅವತರಿಸಿದುದು, ಬ್ರಹ್ಮಾದಿ ದೇವತೆಗಳ ಸ್ತುತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.